ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಸ್ವಲ್ಪ ವಿಭಿನ್ನವಾಗಿರೋ ರೆಸಿಪಿ ಅವಲಕ್ಕಿ ಖಾರ ಬಾತ್ ರೆಸಿಪಿ. ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ. 2ರಿಂದ 3 ಚಮಚದಷ್ಟು ಎಣ್ಣೆ ಕಾದ ಮೇಲೆ ಸಾಸಿವೆ, ಗೋಡಂಬಿಗೆ ಬದಲಾಗಿ ಕಡಲೆ ಬೀಜ ಹಾಕೋಬೋದು. ಗೋಡಂಬಿ ಹಾಕೊಂಡ್ಮೇಲೆ ಸ್ವಲ್ಪ ಹೊತ್ತು ಚೆನ್ನಾಗಿ ಹುರ್ಕೋಬೇಕು, ಹೊಂಬಣ್ಣ ಬರಬೇಕು. ಆಮೇಲೆ ಗೋಡಂಬಿ ಕ್ರಿಸ್ಪಿ ಆಗಬೇಕು. ಉದ್ದುದ್ದವಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, 1 ಹಸಿರು ಮೆಣಸಿನ್ಕಾಯಿ, ಕರಿಬೇವಿನ ಎಲೆಗಳು. ಈರುಳ್ಳಿನ ತೀರನೇ ಜಾಸ್ತಿ ಮೆತ್ತಗಾಗೋವರೆಗೂ ಬೇಯಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಮೀಡಿಯಮ್ ಫ್ಲೇಮ್ನಲ್ಲಿ 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. 2 ನಿಮಿಷ ಆದಮೇಲೆ ಈರುಳ್ಳಿಲಿರೋ ಹಸಿ ವಾಸನೆ ಹೋಗಿದೆ, ಸ್ವಲ್ಪ ಬೆಂದಿದೆ. ಇಷ್ಟರ ಮಟ್ಟಿಗೆ ಬೆಂದರೆ ಸಾಕಾಗುತ್ತೆ. ಹಸಿ ಬಟಾಣಿ, ಇದು ಫ್ರೋಝನ್ ಹಸಿ ಬಟಾಣಿ, ಸುಮಾರು ಒಂದು 100 ಗ್ರಾಮ್ಸಷ್ಟು. 1 ಟೊಮೆಟೊ. ಈಗ ಟೊಮೆಟೊ ಮತ್ತು ಹಸಿ ಬಟಾಣಿ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು. ಇದು ಮೊದಲೇ ನೆನೆಸಿಟ್ಕೊಂಡಿರೋ ಅವಲಕ್ಕಿ, ಸುಮಾರು ಒಂದು 1/4 kg ಅವಲಕ್ಕಿನ ಉಪಯೋಗ ಮಾಡಿದ್ದೀನಿ. ಇದಕ್ಕೆ ಲಿಂಬೆ ರಸ ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 1/4 ಚಮಚದಷ್ಟು ಸಕ್ಕರೆ. ಕಲಿಸ್ಲಿಕ್ಕೆ ಕೈನ ಉಪಯೋಗ ಮಾಡಿದ್ರೆ ಒಳ್ಳೆಯದು. ಚಮಚ ಸೌಟಾಕಿ ಪದೇ ಪದೇ ತಿರುಗ್ತಾ ಇದ್ದರೆ ಅವಲಕ್ಕಿ ನೆಂದಿರುತ್ತಲ್ಲ, ಸಾಫ್ಟಾಗಿ ಹೋಗಿರುತ್ತೆ, ಮುರಿದೋಗೋ ಚಾನ್ಸಸ್ ಇರುತ್ತೆ. ಈಗ ಟೊಮೆಟೊ ಹಸಿ ಬಟಾಣಿ ಬೆಂದಿದೆ. ಅರಿಶಿನ ಕೊನೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಕೊನೆಯಲ್ಲಿ ಹಾಕೊಳ್ಳೋದ್ರಿಂದ ಬಣ್ಣ ಚೆನ್ನಾಗಿ ಬರುತ್ತೆ. ಇದು ಸ್ವಲ್ಪ ವಾಂಗಿಬಾತ್ ಪುಡಿ, ಅಚ್ಕಾರದ ಪುಡಿ. ಒಣ ಮಸಾಲೆ ಹಾಕ್ಕೊಂಡ್ಮೇಲೆ ಮತ್ತೊಮ್ಮೆ ಒಂದು 30ರಿಂದ 40 ಸೆಕೆಂಡ್ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಸ್ವಲ್ಪ ನೀರನ್ನ ಚಿಮ್ಕಿಸ್ಕೊಳ್ತಾ ಇದ್ದೀನಿ, ತುಂಬಾ ಜಾಸ್ತಿ ಡ್ರೈ ಆಗಿದೆ, ಅದಕ್ಕೋಸ್ಕರ. ಅವಲಕ್ಕಿ ನೆನೆಸಿಟ್ಕೊಂಡು ಮಸಾಲೆ ಎಲ್ಲ ಸೇರಿಸಿಟ್ಟಿದ್ನಲ್ಲ, ಅಂದರೆ ಉಪ್ಪು ಹುಳಿ ಎಲ್ಲ ಹಾಕಿಟ್ಟಿದ್ನಲ್ಲ, ಅದು ಹಗುರವಾಗಿ ತಿರುಗ್ಕೋಬೇಕು. ಅವಲಕ್ಕಿ ಹಾಕ್ಕೊಂಡ್ಮೇಲೆ ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಸುಮಾರು ಒಂದು 4ರಿಂದ 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಅವಲಕ್ಕಿ ಹಾಕ್ಕೊಂಡ್ಮೇಲೆ ಕೂಡ ಸ್ವಲ್ಪ ನೀರನ್ನ ಸೇರಿಸ್ಕೊಂಡ್ರೆ ಒಳ್ಳೆಯದು, ನೀರನ್ನ ಚಿಮ್ಮುಕಿಸ್ಕೊಂಡ್ರೆ ಒಳ್ಳೆಯದು. ಇದರಿಂದ ಅವಲಕ್ಕಿಯಲ್ಲಿ ತೇವಾಂಶ ಚೆನ್ನಾಗಿರುತ್ತೆ. ಕೊನೆಯಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಇಷ್ಟ ಇದ್ದರೆ ಹಸಿ ತೆಂಗಿನ ತುರಿ ಕೂಡ ಹಾಕೋಬೋದು. ಟ್ರೈ ಮಾಡಿ, ಸೂಪರ್ ಟೇಸ್ಟಿ, ಸ್ವಲ್ಪ ಡಿಫ್ರೆಂಟಾಗಿ ಕೂಡ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.